ನಮಸ್ಕಾರ ವೀಕ್ಷಕರೇ, ಇಂದು ಸಿಗಂದೂರು ಕ್ಷೇತ್ರದ ಸ್ಥಳ ವಿಶೇಷತೆ ಮತ್ತು ಅಲ್ಲಿನ ಇತಿಹಾಸ ಏನು ಎಂದು ತಿಳಿಯೋಣ. ಮೊದಲಿಗೆ ತಾಯಿ ಚೌಡೇಶ್ವರಿಗೆ ನಮಿಸೋಣ. ಅಪಾರ ಮಹಿಮೆಯುಳ್ಳ ದೈವೀ ಶಕ್ತಿ ಪೀಠಗಳಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಕ್ಷೇತ್ರವೂ ಒಂದು. ಇಲ್ಲಿನ ದೇವಿಯ ದರ್ಶನವನ್ನು ಪಡೆಯಲು ದೇಶ ವಿದೇಶಗಳಿಂದ ಭಕ್ತರು ಭೇಟಿ ನೀಡುತ್ತಾರೆ. ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಶಿವಮೊಗ್ಗದ ಸಿಗಂದೂರು ಕಳಸವಳ್ಳಿಯಲ್ಲಿದೆ. ಈ ದೈವಿಕ ದೇವಾಲಯವು ಸಿಗಂದೂರು ಗ್ರಾಮದ ಪ್ರಮುಖ ಆಕರ್ಷಣೀಯ ಶಕ್ತಿಯಾಗಿದೆ. ಈ ದೇವಾಲಯವನ್ನು ಚೌಡೇಶ್ವರಿ ಎಂದು ಕರೆಯಲ್ಪಡುವ ಸಿಗಂದೂರೇಶ್ವರಿಗೆ ದೇವಿಗೆ ಸಮರ್ಪಿಸಲಾಗಿದೆ. 300 ವರ್ಷಗಳ ಹಿಂದೆ ಪವಿತ್ರ ಶರಾವತಿ ನದಿಯ ದಡದಲ್ಲಿ ದೇವಿಯ ವಿಗ್ರಹ ಕಂಡುಬಂದಿದೆ ಎಂದು ಹೇಳಲಾಗುತ್ತದೆ. ಇನ್ನೊಂದು ಕುತೂಹಲಕಾರಿ ಸಂಗತಿ ಎಂದರೆ ದೇವಾಲಯವು ವರ್ಷವಿಡೀ ಭಕ್ತರಿಂದ ತುಂಬಿರುತ್ತದೆ. ಶ್ರೀ ಕ್ಷೇತ್ರ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಸ್ಥಾನದ ಇತಿಹಾಸ. ಶ್ರೀ ಕ್ಷೇತ್ರ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಿಯು ಇಲ್ಲಿ ನೆಲೆಸಿ ಸಾವಿರಾರು ಭಕ್ತರನ್ನು ಅನುಗ್ರಹಿಸಿದ ಐತಿಹಾಸಿಕ ಕಥೆಯಿದೆ. 18ನೇ ಶತಮಾನದಲ್ಲಿ ಸಾಗರ ತಾಲೂಕಿನ ಮತ್ತು ಶಿವಮೊಗ್ಗ ಜಿಲ್ಲೆಯ ಕರೂರು ಗ್ರಾಮ ಪಂಚಾಯಿತಿಯಲ್ಲಿ ಮಡೆನೂರು ಎಂಬ ಗ್ರಾಮವಿತ್ತು. ಸುಮಾರು 100 ಕುಟುಂಬಗಳು ಕೃಷಿಯನ್ನು ತಮ್ಮ ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡು ಕೆಲವು ಬಾರಿ ಬೇಟೆಯಾಡುವ ಮೂಲಕ ಇಲ್ಲಿ ತಮ್ಮ ವಾಸಸ್ಥಾನವನ್ನು ಕಂಡುಕೊಂಡಿದ್ದವು. ಈ ಗ್ರಾಮದಲ್ಲಿ ಶ್ರೀ ಶೇಷಪ್ಪ ನಾಯಕ್ ಕುಟುಂಬದವರು ಸಹ ವಾಸಿಸುತ್ತಿದ್ದರು. ಅವರು ಶ್ರೀದೇವಿಯು ಭೂಮಿಗೆ ಬರಲು ಮತ್ತು ಸಾವಿರಾರು ಭಕ್ತರನ್ನು ಆಶೀರ್ವದಿಸಲು ನಿಜವಾದ ಕಾರಣೀಕರ್ತರಾದರು. ಅವರು ಈ ಸ್ಥಳದಲ್ಲಿ ವರ್ಷಗಳಿಂದ ಪೂಜಿಸುವ ಚೌಡಿಯನ್ನು ಪ್ರಾರ್ಥಿಸಿಕೊಂಡು ಬಂದರು. ಒಂದು ದಿನ ಕಳೆದಂತೆ ಶ್ರೀ ಶೇಷಪ್ಪನವರು ಈ ಗ್ರಾಮಸ್ಥರೊಂದಿಗೆ ಸೀಸ್ ವ್ಯಾಲಿ ಕಾಡಿಗೆ ಬೇಟೆಗೆ ಹೋಗಲು ನಿರ್ಧರಿಸಿದರು ಹಾಗೂ ಒಬ್ಬಂಟಿಯಾಗಿ ಕಾಡಿಗೆ ಬೇಟೆಯಾಡಲು ಹೊರಟು ಹೋದರು. ಬೇಟೆಯಾಡುತ್ತಾ ಕಾಡಿನ ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದಂತೆ ಅವರು ತಾನು ನಡೆದು ಬಂದ ಮಾರ್ಗವನ್ನು ಮರೆತು ಬಿಟ್ಟರು. ಸೂರ್ಯಾಸ್ತಮಾನದಲ್ಲಿ ಕತ್ತಲಾಗುತ್ತಿದ್ದಂತೆ ಭಯಭೀತರಾದ ಅವರು ಇದ್ದಕ್ಕಿದ್ದಂತೆ ಪ್ರಖರವಾದ ಬೆಳಕನ್ನು ನೋಡಿ ಗಾಬರಿಯಾದರು. ಆಗ ಶ್ರೀ ಶೇಷಪ್ಪನವರು ಕಾಪಾಡು ಚೌಡಮ್ಮ ಎಂದು ಚೌಡಮ್ಮ ತಾಯಿಯನ್ನು ಕೂಗಿದರು ಮತ್ತು ಪ್ರಜ್ಞೆ ಕಳೆದುಕೊಂಡು ಕೆಳಗೆ ಬಿದ್ದರು. ಸ್ವಲ್ಪ ಸಮಯದ ನಂತರ ಅವರು ಎಚ್ಚರಗೊಂಡು ಮಸುಕಾದ ಕಣ್ಣುಗಳಿಂದ ಕೆಲವು ಹೊಳೆಯುವ ಕಲ್ಲುಗಳನ್ನು ನೋಡಿದರು ಮತ್ತು ಮಧುರವಾದ ತಾಯಿಯಂತಹ ಧ್ವನಿಯೊಂದು ಪ್ರತಿಧ್ವನಿಸಿತು. ಚಿಂತಿಸಬೇಡ ಮಗು, ನಾನು ಜಗತ್ತನ್ನು ಆಶೀರ್ವದಿಸಲು ಇಲ್ಲಿಯೇ ಇರುತ್ತೇನೆ. ನನಗಾಗಿ ಇಲ್ಲಿ ದೇವಾಲಯವನ್ನು ನಿರ್ಮಿಸಿ ನನ್ನನ್ನು ಚೌಡಮ್ಮ ಎಂದು ಪೂಜಿಸಬೇಕು. ಈ ಸ್ಥಳದಲ್ಲಿ ನನ್ನನ್ನು ಪ್ರಾರ್ಥಿಸಲು ಬರುವ ಎಲ್ಲ ಭಕ್ತರನ್ನು ನಾನು ಆಶೀರ್ವದಿಸುತ್ತೇನೆ ಎಂದು ಆ ಧ್ವನಿಯು ಕೇಳಿತು. ಅರೆಬರೆ ಪ್ರಜ್ಞೆಯಲ್ಲಿದ್ದ ಶೇಷಪ್ಪರು ಸಂಪೂರ್ಣ ಪ್ರಜ್ಞಾಸ್ಥಿತಿಗೆ ಬಂದ ನಂತರ ಆ ಧ್ವನಿಯ ನೆನಪಿನಲ್ಲೇ ಮನೆಗೆ ಹೋಗಿ ಅದೇ ಆಲೋಚನೆಯಲ್ಲಿ ಮಲಗಿಕೊಂಡರು. ಮರುದಿನ ಬೆಳಗ್ಗೆ ಅವರು ನಿನ್ನೆ ಏನಾಯಿತು ಎಂಬುದನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದರು ಮತ್ತು ಬೇಗನೆ ಸ್ನಾನ ಪೂಜೆಯನ್ನು ಮುಗಿಸಿ ಮತ್ತೊಮ್ಮೆ ಸೀಸ್ ವ್ಯಾಲಿ ಕಾಡಿಗೆ ಪ್ರಯಾಣ ಬೆಳೆಸಿದರು. ಅಲ್ಲಿ ಆದಿಶಕ್ತಿಯು ಹೊಳೆಯುವ ಕಲ್ಲಿನ ರೂಪದಲ್ಲಿ ಇರುವುದನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು. ಆ ದಿನದಿಂದ ಶ್ರೀ ಶೇಷಪ್ಪರವರು ದಿನಚರಿಯು ಬದಲಾಯಿತು ಮತ್ತು ಅವರ ಆದಿಶಕ್ತಿಗೆ ದೈನಂದಿನ ಪೂಜೆಯನ್ನು ಪ್ರಾರಂಭಿಸಿದರು ಮತ್ತು ನಂತರ ಅವರು ಎಲ್ಲ ನಿಯಮಿತ ಕೆಲಸಗಳನ್ನು ಮಾಡುತ್ತಾ ಬಂದರು. ಪ್ರತಿದಿನದ ಪೂಜೆಯನ್ನು ಬ್ರಾಹ್ಮಣ ಪೂಜಾರಿಯಾಗಿ ಮಾಡಿದರೆ ಮಂಗಳಕರವೆಂಬ ಭಾವನೆ ಅವರಲ್ಲಿ ಮೂಡಲು ಪ್ರಾರಂಭವಾಯಿತು. ಪುರೋಹಿತ ವರ್ಗದವರಿಂದ ಇಲ್ಲಿ ಪೂಜೆ ಮಾಡಿಸಿದರೆ ವೇದ ಪುರಾಣಗಳ ಪಠಣದಿಂದ ಭಕ್ತಿ ಹೆಚ್ಚಾಗುತ್ತದೆ ಎಂಬುದನ್ನು ಅರಿತುಕೊಂಡರು. ಆದ್ದರಿಂದ ಅವರು ಗ್ರಾಮದ ಪಂಚಾಯಿತಿಗೆ ಭೇಟಿ ನೀಡಿ ನಡೆದ ಸಂಪೂರ್ಣ ಕಥೆಯನ್ನು ವಿವರಿಸಿದರು ಮತ್ತು ಪ್ರತಿನಿತ್ಯ ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣರನ್ನು ನಾಮನಿರ್ದೇಶನ ಮಾಡಲು ಕೇಳಿಕೊಂಡರು. ಅವರೆಲ್ಲರೂ ಶ್ರೀದೇವಿಗೆ ಯಾವುದೇ ಜಾತಿ ಅಥವಾ ಯಾವುದೇ ಧರ್ಮವಿಲ್ಲ, ಆದ್ದರಿಂದ ನೀವು ಪೂಜೆ ಮಾಡಲು ಸರಿಯಾದ ವ್ಯಕ್ತಿ, ಆದ್ದರಿಂದ ನೀವು ಅದೇ ರೀತಿ ಮಾಡುವುದನ್ನು ಮುಂದುವರಿಸಿ ಎಂದು ಹೇಳಿದರು. ಆದರೂ ತಾನೇ ಪೂಜೆ ಮಾಡುವುದು ಸರಿಯಿಲ್ಲವೆಂಬುದು ಮತ್ತೆ ಮತ್ತೆ ಶ್ರೀ ಶೇಷಪ್ಪನವರನ್ನು ಕಾಡತೊಡಗಿತು. ಅವರು ಬ್ರಾಹ್ಮಣ ಪೂಜಾರಿಯಾಗಿ ಪದೇ ಪದೇ ಒತ್ತಾಯಿಸಿದ ನಂತರ ಎಲ್ಲರೂ ಇಲ್ಲಿ ಬ್ರಾಹ್ಮಣರ ಪೂಜೆಗೆ ಸಮ್ಮತಿಯನ್ನು ನೀಡಿದರು. ಅವರೆಲ್ಲರೂ ಸೇರಿ ಒಂದು ದೇವಾಲಯವನ್ನು ನಿರ್ಮಿಸಿ ಪ್ರತಿನಿತ್ಯ ಪೂಜೆಯನ್ನು ನೆರವೇರಿಸಿಕೊಂಡು ಬಂದರು. ಇದರಿಂದ ಶ್ರೀದೇವಿ ಚೌಡೇಶ್ವರಿ ಅವರ ಎಲ್ಲ ದುಃಖ ಮತ್ತು ವಿವಾದಗಳನ್ನು ಪರಿಹರಿಸಿ ಆ ಊರಿನಲ್ಲಿ ಸಂತೋಷ ಸೌಭಾಗ್ಯ ಮನೆ ಮಾಡುವಂತೆ ಮಾಡಿದಳು.
ಆರಂಭದಲ್ಲಿ ಇದು ಕಾಡಿನ ಮಧ್ಯದಲ್ಲಿರುವ ಒಂದು ಸಣ್ಣ ದೇವಾಲಯವಾಗಿತ್ತು ಮತ್ತು ಶಾಸ್ತ್ರದ ಪ್ರಕಾರ ಶ್ರೀ ಚೌಡೇಶ್ವರಿಯನ್ನು ಪೂಜಿಸಲು ಪ್ರಾರಂಭವಾಯಿತು. ಸಿಗಂದೂರನ್ನು ತಲುಪಲು ಜನರು 2.5 ಕಿಲೋಮೀಟರ್ ಉದ್ದದ ನದಿಯನ್ನು ದಾಟಲು ಸಣ್ಣ ದೋಣಿಯನ್ನು ಬಳಸುತ್ತಿದ್ದರು. ಆದರೂ ಕೂಡ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರಲು ಪ್ರಾರಂಭಿಸಿದರು. ಪ್ರಸ್ತುತ ಶ್ರೀ ಕ್ಷೇತ್ರ ಸಿಗಂದೂರು ಉತ್ತಮ ಸಂಪರ್ಕ ರಸ್ತೆಗಳನ್ನು, ಅಣೆಕಟ್ಟಿನ ನೀರನ್ನು ದಾಟಲು ಲಾಂಚ್ ಸೌಲಭ್ಯವನ್ನು, ವಾಹನ ನಿಲುಗಡೆಗೆ ಸುಸಜ್ಜಿತ ಪ್ರದೇಶವನ್ನು, ಸುಸಜ್ಜಿತ ಅತಿಥಿ ಗೃಹಗಳನ್ನು, ಗೋಶಾಲೆಯನ್ನು, ಕಲ್ಯಾಣ ಮಂಟಪವನ್ನು, ಯಾಗಶಾಲೆಯನ್ನು, ಅನ್ನದಾನ ಸಭಾಂಗಣವನ್ನು, ರುಚಿಕರವಾದ ಸೇವೆಯ ಹೋಟೆಲ್ಗಳನ್ನು ಮತ್ತು ಸಾಮಾನ್ಯ ಸ್ವಚ್ಛ ನೈರ್ಮಲ್ಯ ಶೌಚಾಲಯಗಳೊಂದಿಗೆ ಉತ್ತಮವಾಗಿ ನಿರ್ಮಿಸಲ್ಪಡುತ್ತಿದೆ. ಪ್ರಸ್ತುತ ಸಿಗಂದೂರಿಗೆ ರಸ್ತೆ ಅಥವಾ ಲಾಂಚ್ ಮೂಲಕ ತಲುಪಬಹುದು ಮತ್ತು ಶ್ರೀ ಕ್ಷೇತ್ರವು ಶ್ರೀ ದೇವಿ ಚೌಡೇಶ್ವರಿಯ ಆಶೀರ್ವಾದದೊಂದಿಗೆ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಭಕ್ತರಿಗೆ ಉಚಿತ ಊಟವನ್ನು ಒದಗಿಸುತ್ತಿದೆ. ಶ್ರೀ ಕ್ಷೇತ್ರ ಸಿಗಂದೂರು ಶ್ರೀ ಚೌಡೇಶ್ವರಿಯ ದೇವಾಲಯವು ಸರಿಸುಮಾರು 300 ವರ್ಷಗಳಿಗೂ ಅಧಿಕ ಐತಿಹ್ಯವನ್ನು ಹೊಂದಿದೆ. ಅದುವೇ ಮಳೆಗಾಲವಿರಲಿ, ಚಳಿಗಾಲವಿರಲಿ ಅಥವಾ ಬೇಸಿಗೆ ಕಾಲವಿರಲಿ, ಈ ಸ್ಥಳಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಈ ಸ್ಥಳದಲ್ಲಿ ಎಂದಿಗೂ ಭಕ್ತರ ಭೇಟಿಗೆ ಕೊರತೆ ಇರುವುದಿಲ್ಲ. ವೀಕ್ಷಕರೇ, ತಾವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿ ಕೃಪೆಗೆ ಪಾತ್ರರಾಗಿ. ನಮಸ್ಕಾರ.